ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಮೇಗೂರು ಬಳಿಯೂ ಬೃಹತ್ತಾದಂತಹ ಮರ ಧರಾಶಾಹಿಯಾಗಿದೆ, ಗುಡ್ಡ ಕುಸಿತ ಆಗಿದೆ. ಮೇಗೂರು ಕೊಗ್ರೆ ಗ್ರಾಮಕ್ಕೆ ಹೋಗುವಂತಹ ರಸ್ತೆ ಇದು. ಸದ್ಯ ಸಂಚಾರ ಸಂಪೂರ್ಣ ಸ್ಥಗಿತ ಆಗಿದೆ. ಈ ರಸ್ತೆಯಲ್ಲಿ ಸ್ಥಳೀಯರು ಹಾಗೆ ಪೊಲೀಸರು ಮರಗಳ ತೆರವು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಭಾರೀ ಮಳೆ, ಮತ್ತೊಂದ್ ಕಡೆ ಗುಡ್ಡ ಕುಸಿತ, ಅದರ ಜೊತೆಗೆ ಮರಗಳು ಕೂಡ ಧರಾಶಾಹಿಯಾಗ್ತಾ ಇದ್ದು ಹಲವು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಮಳೆ ಆಗ್ತಾ ಇದೆ. ಪರಿಣಾಮ ಮನೆಯ ಮೇಲೆ ಏಕಾಏಕಿ ಬೃಹತ್ ಮರ ಉರುಳಿ ಬಿದ್ದಿದೆ. ಉತ್ತರ ಕನ್ನಡದ ಜೊಯ್ಡಾ ತಾಲೂಕಿನ ಸಾಂಗ್ವೆ ಗ್ರಾಮದಲ್ಲಾಗಿರುವಂತಹ ಅವಘಡ ಇದು. ಪ್ರಭಾವತಿ ವೇಳಿಪ್ ಅನ್ನುವವರ ಮನೆ, ಅವರ ಮನೆಯ ಮೇಲೆ ಮರ ಬಿದ್ದಿರೋದು. ಮನೆಯಲ್ಲಿದ್ದಂತಹ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಜೊಯ್ಡಾ ತಾಲೂಕಿನಲ್ಲಿ ಕಳೆದೆರಡು ದಿನಗಳಿಂದ ಗಾಳಿ ಮಳೆ ಬಹಳ ಜೋರಾಗಿದೆ. ಅದರ ಮಧ್ಯೆ ಮರ ಕೂಡ ಧರಾಶಾಹಿಯಾಗಿದ್ದು ಹಲವು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.